ನಮಸ್ಕಾರ ರೀ. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋಸ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಅಲ್ಲ ಇವ ಮಾವನು ಏನು ಮಾತಾಡವಲ್ಲ, ಚಂದು ಮಾಮನು ಏನು ಹೇಳುವಲ್ಲ. ಸುಮ್ಮನೆ ಈ ಶಿಂಗ್ಲಿಕ್ಕನ್ನ ಮದುವೆ ಆಗ್ಬಿಡ್ಲಿ ನಾನೇ. ಏನು ಮಾಡ್ಲಿಪ್ಪ, ಅದೇನ ಅಂತಾರಲ್ಲಪ್ಪ ಅದೇ. ಅದೇ ನಾವು ಪ್ರೀತಿ ಮಾಡೋರು ಜೊತೆಗಿರೋದ್ಕಿಂತ ನಮ್ಮನ್ನ ಪ್ರೀತಿ ಮಾಡ್ತಾರಲ್ಲ ಅವ್ರ ಜೊತೆಗಿರೋದ ಎಷ್ಟೋ ಲೇಸ, ಹೌದಲ್ಲ? ಸುಮ್ಮನೆ ಈ ಸಿನ್ಲಿಕ್ಕನ್ನ ಮದುವೆ ಆಗ್ಬಿಡ್ತಾನೆ ನಾನು. ಅವ್ರೇನು ಕಡಿಮೆ ಇಲ್ಲ, ಅವರು ರಿಚ್ ಅದಾರ, ಜಾಬ್ ಮಾಡ್ತಾರ. ಶೀಲಾ ಶೀಲಾ ಅವ್ರೆ, ಇಲ್ಲಿ ಕುತ್ಕೊಂಡಾರ ಇವ್ರು. ರಮೇಶ್ ಅವರೇ ಬಂದ್ರೆ ಅನಿಸ್ತತಿ. ಇಲ್ಲೇ ಇದೀರಿ ನೀವು? ನಾನು ಇಡೀ ಮನೆಯೆಲ್ಲ ಹುಡ್ಕಾಡ್ಕೊಂಡು ಬಂದೆ. ಇವ್ರ ಅಂಕಲ್ ಮೇಲೆ ರೂಮ್ನಾಗ ಅದಾಳ ನೋಡಪ್ಪ ಅಂದ್ರೆ ನಾನು ಆ ಕಡೆ 2 ರೂಮ್ ಎಲ್ಲ ನೋಡಿದೆ, ಚೆಕ್ ಮಾಡಿದೆ, ಎಲ್ಲಿ ಕಾಣಿಸ್ಲಿಲ್ಲ. ಇಲ್ಲೇ ಇದೀರಿ ನೀವು? ಎಷ್ಟು ಚಂದ ಮಾತಾಡ್ತಾರೆ ಇವ್ರು. ನಮ್ಮ ಚಂದಮ್ಮ ಶೀಲಾ ಬಾ ಹಾಗೆ, ಶೀಲಾ ಬಾ ಹಾಗೆ ಅಂತತಿ. ಇವ್ರು ನೋಡಿದ್ರೆ ಎಷ್ಟು ಚಂದ ಮಾತಾಡ್ತಾರೆ, ಶೀಲಾವರಿ ಅಂತಂದೆ. ಮದುವೆಗಿಂತ ಇನ್ನೂ ಚಂದಾಗಿ ನೋಡ್ಕೊಂತಾರೆ. ಅದೇ ಇಲ್ರಿ, ಮಾಮ ಒಳಗೆ ಹೋಗು ಅಂದ್ರಲ್ಲ, ನಾನು ಅದಕ್ಕೆ ಇಲ್ಲೇ ಬಂದ ಕೂತಿದ್ದೆ ರೀ. ಹೌದಾ? ಇವ್ರ ನಿಮ್ಮ ಅಂಕಲ್ ಮದ್ವೆ ಇದೆ, ಜವಳಿ ಹಾಕ್ಸಕ ಹೋಗ್ಬೇಕ ಅಂತಂದ ಹೇಳಿದ್ರ. ನೀವು ರೆಡಿ ಆಗ್ರಿ, ಹೋಗ್ಬರೋಣ. ಹ್ಞೂ ರೀ. ಅಲ್ಲ ಈಗ ಯಾಕೆ ಇಷ್ಟ ನಾಚ್ಕೊಳಕತ್ತಾಳ ಶೀಲಾ ಅವ್ರೆ? ಹೇಳ್ರಿ. ಅಲ್ರಿ, ನಾನು ಇತ್ತಾಗದ್ರೆ ನೀವೇನು ಅತ್ತಾಗ ತಿರ್ಕೊಂಡು ಹಿಂಗ ಮುಖ ಬಗ್ಗಿಸ್ಕೊಂಡು ನಾಚ್ಕೊಂಡು ಮಾತಾಡತ್ತೀರಿ? ಅದ ಹಂಗೆ ರೀ, ಏನೋದಪ್ಪ ಈ ಹುಡುಗ ಶೀಲಾನ್ ಕೂಟ ಮಾತಾಡ್ಕೊಂಡು ಬರ್ತಾನ್ರಿ ಅಂಕಲ ಅಂತಂದು ಹೇಳ್ತೆ. ಅಲ್ಲಿ ಆ ಕೊಡಗು ಇಲ್ಲ, ಇತ್ತಾಗಿನ ಕೊಡಗು ಇಲ್ಲ. ಮ್ಯಾಗ ಮಾಡಿ ಮ್ಯಾಗಿನಾರ ಓದಿತನ ಮತ್ತಿದೆ ಶೀಲಿ ಹುಡ್ಕೊಂತ. ತಡಿ, ಇಲ್ಲೇನಾರ ಇರವನ ಮತ್ತೆ. ಅದೇ ಏನಿಲ್ರಿ. ಅಯ್ಯೋ, ಏನಿಲ್ಲ ಅಂದ್ರೆ ಇಷ್ಟ ಯಾಕೆ ನಾಚ್ಕೊಳತ್ತೀರಿ? ನನ್ನ ಹತ್ರ ನಾಚ್ಕೆನಾ? ನಾನು ನಿಮ್ಮ ಮದುವೆಯಾಗ ಗಂಡ ರೀ. ಅದು ಹೌದ್ರಿ. ಇವ ಇದ್ರ ಮನೆಯಾಗಲಿ ನಮ್ಮ ಶೀಲಿಗೆ ಏನಾತ ಇವ? ಈ ಹುಡುಗನ ಮದುವೆ ಮಾಡ್ಕೊಂತಾನೆ ಅಂತಂದು ಹೂ ಅಂದಗಿಂತ ಬಿಡ್ತಾನ ಮತ್ತೆ. ಏನ್ ಮಾಡ್ಲಿಪ್ಪ ಈಗ? ಹಿಂಗ್ಯಾಕೆ ನಾಚ್ಕೊಂತ ನಿಂತೈತಿದೆ ಹುಡುಗಿ? ಮದುವೆ ಆಗಕ್ಕೆ ಏನಾರ ಹೂ ಅಂದಗಿಂದ್ಲು ಮತ್ತೆ. ಹ್ಞೂ ಅಂದ್ರೆ ಚಲೋನ ಬಿಡವ, ಮತ್ತೇನು ಮಾಡೋದೆ? ನಮ್ಮ ಇವ ಶೇಖರ ನೋಡಿದ್ರೆ ಚಂದಾಗ ತಗೊಳಕ ಮರೆಯವಲ್ಲಿ ಅಂತಾನ, ಮತ್ತೇನು ಮಾಡೋದೆ? ಇವರು ಚಲೋ ಅದಾರ, ಮನೆ ಕಡೆ ಆಸ್ತಿ ಪಾಸ್ತಿ ಎಲ್ಲ ಚಲೋ ಐತಿ. ಇದ ಹುಡುಗಿನ ಒಲ್ಲೆ ಅನ್ನಕತ್ತಿತ್ತಲ್ಲ, ಅದಕ್ಕೆ ನನಗೆ ಮತ್ತೆ ಹಂಗೆ ಕಳವಳ ಅನ್ನಂಗೆ ಐತೆ. ಮತ್ತೆ ಇದ ಹೂ ಅನ್ನಂಗೆ ಐತ್ವ. ಹಿಂಗೆ ಬಗ್ಗೆ ನಿಂತತಿ ಅಂದ್ರೆ ಹುಡುಗನ ಸಾಧಾರಣ ಅದಾನ. ಮತ್ತು ನಮ್ಮ ಶೀಲರ ಏನು ಚಂದ ಅದಾಳ, ಹೌದಲ್ಲ? ಯಾಕಾಗ್ರೆ ಯಾಕಾಗಲಿ, ಮದುವೆ ಆದ್ರೆ ಚಂದಿದ್ರೆ ಸಾಕವ. ಇವರಪ್ಪ ಬರ್ತಾನೆ ಅಂತಂದು ಹೇಳಿ ನಾವು 3 ದಿನ ಇವತ್ತಿಗೆ ಯಾವಾಗ ಬರ್ತೈತಿ? ಏನು ಅಡ್ಕಾಶಿ ಬಿ ಅದೊಂದು ಅಡ್ಕಾಶಿ ಬಿದ್ದಂಗವ ಇವ ನನ್ನ ಗಂಡ. ಏನು ಮಾಡ್ಲಿವ, ಇದಿ ಕಟ್ಕೊಂಡೆ ಸಮಾಧಿ ಬಿದ್ದಂಗೆ ನೋವು ನಾನಂತೆ. ನಮ್ಮ ಶೀಲಿನ ಹೂ ಅಂದಾಳ ಅಂದ್ರೆ ನಮ್ಮ ಶೇಖರ ಹೇಳ್ತಾರೆ, ಎಲ್ಲ ಮದುವೆ ಖರ್ಚು ನೀನ ನೋಡ್ಕೋಬೇಕಪ್ಪ, ಮತ್ತು ಬಂಗಾರ ಎಲ್ಲ ನೀನ ಹಾಕ್ಬೇಕಪ್ಪ ಶೀಲಾಗ. ಮತ್ತು ಒಂದು ಸೊಸಿ ಐತಿ, ಸೋದರ ಸೊಸಿ ಅಂತಂದು ಹೇಳ್ತಾರೆ ಎಲ್ಲ. ನನಗೂ ಹಾಕೈತಿವ ಕೇಳಕ್ಕೆ. ಮಾಡ್ತಾನೆ ಹೋಗಿ ನಮ್ಮ ಶೀಲಿ ಹೂ ಅಂತಿದ್ದಿಲ್ಲಲ್ಲ, ಅದ ಒಂದು ನನಗೆ ಇದೇ ಇತ್ತ. ಇನ್ನೇನು ಹೂ ಅಂದ್ಲಲ್ಲ, ಮಾಡ್ತಾನೆ ಹೋಗಿ ಬರೀ ಕೇಳ್ತಾನೆ ರೊಕ್ಕನ. ಶೀಲಾ ಅವ್ರೆ, ಹೇಳ್ರಿ. ಎಷ್ಟು ಚಂದ ಕಾಣಕತ್ತೀರಿ ನೀವು. ಈ ತರ ಸ್ಮೈಲ್ ಮಾಡಿದ್ರೆ ಹಂಗ ರಾಧಿಕಾ ಪಂಡಿತ್ ಅಂತಾರ ಕಾಣ್ತೀರಿ ನೋಡ್ರಿ. ಹಂಗ ರಳಿತ ಮುಸುಕಿನ ಜಾಲ ರಳಿತ. ಹೌದ್ರಿ, ನಿಜವಾಗ್ಲು? ಹ್ಞೂನ್ರಿ, ನಿಜವಾಗ್ಲೂ ರಾಧಿಕಾ ಪಂಡಿತ್ ಅಂತಾರ ಕಾಣ್ತೀರಿ ನೀವು. ಅಯ್ಯೋ, ಹಂಗೆ ಹೇಳ್ಬೇಡ್ರಿ, ನಂಗಂತೂ ಜಗ್ಗ ನಾಚಿಕೆ ಆಕತ್ರಿಪ್ಪ. ಇನ್ನೇನು ಮದ್ವಿ ಜವಳಿ ಎಲ್ಲ ಹಾಕ್ಸ್ಬೇಕು ಅಂತಂದು ಹೇಳಿದ್ರಲ್ಲ ಅಂಕಲ್, ಹೋಗ್ಬೇಕಾ? ಮತ್ತು ಫೋಟೋ ಶೂಟ್ ಎಲ್ಲ ಮಾಡ್ಸೋಣೇನ್ರಿ ಶೀಲಾ ಅವ್ರೆ? ಫೋಟೋ ಶೂಟ್ ಅಂದ್ರೆ ರೀ? ಅಯ್ಯೋ, ಫೋಟೋ ಶೂಟ್ ಅಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತಂದು ಹೇಳ್ತಾರಲ್ರಿ. ಈಗ ಟ್ರೆಂಡಿಂಗ್ನಾಗ ಐತಲ್ಲ ಅದೇ ಪ್ರೀ ವೆಡ್ಡಿಂಗ್ ಶೂಟ್ ಅಂತಂದೆ ಮಾಡ್ತಾರ, ಅದನ್ನ ಮಾಡಿಸ್ಕೊಳನ್ರಿ. ಆಯ್ತ್ರಿ. ಅದೇ ನನ್ನ ಫ್ರೆಂಡ್ ಒಬ್ಬ ಫೋಟೋಗ್ರಾಫರ್ ಅದಾನ್ರಿ, ಅವನೇ ಕೇಳ್ತಾನೆ ಎಷ್ಟಾಕತಿ ಏನೇನಿಲ್ಲ ಅಂತಂದೆ. ಅವನು ಹೇಳ್ತಾನ, ಮಾಡೋದಿದ್ರೆ ಹೇಳ್ತಾನ. 1 ದಿನ 2 ದಿನ ಆಗ್ಬೋದು.
ಹೋಗಿ ಫೋಟೋಶೂಟ್ ಮಾಡಿಸ್ಕೊಂಡು ಬರನ್ರಿ. ಹಾಂ ಹ್ಞೂ ಹ್ಞೂ ಆಯ್ತು ರೀ. ಶೀಲಾ ಅವ್ರೆ, ನೀವು ಒಂದು ನಿಮಿಷ ಕಣ್ಣು ಮುಚ್ಕೋರಿ, ನಾನೇ ನಿಮ್ಗೆ ಏನೇ ಕೊಡ್ಬೇಕು. ಏ ಬ್ಯಾಡ್ರಿಪ್ಪ, ಅದೆಲ್ಲ ಬೇಡ. ಅದೆಲ್ಲ ಮದುವೆಯಾಗಿಂದ ಇಟ್ಕೊಳ್ಳೋಣ. ಅಯ್ಯೋ ಆ ಥರ ಏನಿಲ್ರಿ, ಅದೆಲ್ಲ ಏನು ಕೊಡಲ್ಲ. ಕಣ್ಣು ಮುಚ್ಕೋರಿ, ನಾನು ನಿಮಗೋಸ್ಕರ ಏನೋ ತೊಗೊಂಬಂದೇನಿ, ಅದನ್ನ ಕೊಡ್ತೀನಿ. ಕಣ್ಣು ಮುಚ್ಕೋರಿ, ಕೈ ಮುಂಚಾತ್ರಿ. ಹೌದಾ? ಹಾಂ ಹಾಂ ಆಯ್ತು ಆಯ್ತು. ಹಂಗೆ ಮುಚ್ಕೋರಿ, ಬಿಡಕ್ಕೆ ಹೋಗ್ಬೇಡ್ರಿ ಕಣ್ಣೆ. ಹಾಂ ಹ್ಞೂ ಹ್ಞೂ ಆಯ್ತು. ಕಣ್ಣು ಬಿಡ್ರಿ ಇವಾಗ. ಹಾಯ್, ಡೈರಿ ಮಿಲ್ಕ್ ನನ್ನ ಫೇವ್ರೇಟ್ ರೀ ಇದು ಚಾಕ್ಲೇಟೇ. ನಿಮ್ಗೆ ಹೆಂಗೆ ಗೊತ್ತೈತೆ? ಅಯ್ಯೋ, ಪ್ರೀತರ್ ಬಗ್ಗೆ ಅಷ್ಟು ಗೊತ್ತಿರಲ್ಲ, ನನಗೆಲ್ಲ ಗೊತ್ತೈತಿ ನಿಮ್ಮ ಬಗ್ಗೆ. ಹೌದಾ? ಏ ನೀವು ಭಾರಿ ಗ್ರೇಟ್ ರೀ, ನೀವು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿರಿ ನೀವು. ಆ ಥರ ಏನಿಲ್ರಿ, ನೀವು ಸುಮ್ಮನೆ ಹಂಗೆ ಅನ್ಕೊಂತೀರಿ. ಸರಿ ಆಯ್ತು ರೀ, ನಾನು ಏನೋ ಸ್ವಲ್ಪ ವರ್ಕ್ ಇತ್ತು ನನ್ನ ಫ್ರೆಂಡ್ ಹತ್ರ, ಅಲ್ಲಿಗೆ ಹೋಗ್ಬೇಕಾ? ಬರ್ತೀನಿ. ಬಾಯ್ ಬಾಯ್ ಶೀಲಾ ಅವರೇ. ಹಾಂ ಆಯ್ತು ರೀ. ಬಾಯ್ ಶೀಲಾ ಅವರೇ. ಹಾಂ ಬಾಯ್ ರೀ. ಬಾಯ್. ಹಾಂ ಬಾಯ್ ರೀ. ಅರಳಿತ ಮುಸುಕಿನ ಜಾಲ ಅರಳಿತ. ಅಯ್ಯೋ, ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಇವ್ರು, ಪಾಪ. ನಾನು ಇವ್ರನ್ನ ಅಪಾರ್ಥ ತಿಳ್ಕೊಂಬಿಟ್ಟಿದ್ದೆ. ಅಂದಂಗ ಚೆನ್ನಿ, ಈಕೆ ಗೊರಕ್ಕ ಉಣ್ಣಾಕ ಕರೆದಿದ್ಲೇ ನೀನ? ಇಲ್ಲ ಕರೆದಿಲ್ಲ. ಹೌದಾ? ಕರಿಬೇಕು ಚೆನ್ನವನ್ನ ಊಟಕ್ಕ ಅಂತಂದು ಹೇಳಿದ್ಲವ. ಏನು ಒಟ್ಟು ಅಂದಿದ್ಲು ನನ್ನ ಹತ್ರ. ಈಗಂತ ಬರೋದ ಬಿಟ್ಟ ಆಕಿನ ಅವಾಗ ಟೀಟ ಅಡ್ಡಾಡ್ಕೊಂತ ಬರ್ತಿದ್ಲು ಗೊರಕ್ಕ. ಈಗೇನು ಮೊಣಕಾಲು ಹಿಡ್ದವ ಬರೋದ ಬಿಟ್ಟ. ನಾನು ಅವ್ರ ಮನೆ ಕಡೆ ಹೋಗಿಯಲ್ ಬಿಡ ಇವ. ಹೌದಾ? ಮೊನ್ನೆ ಯಾರ ಅನ್ನಕತ್ತಿದ್ರು ಮ್ಯಾಗಿನ ಓಣ್ಯಾಗ ಆಕಿನ ದೊಡ್ಡ ಹುಡುಗಿನ ನೋಡಾಕ ಬಂದಿದ್ರಂತವ ಅಂತಂದು ಅನ್ನಕತ್ತಿದ್ರು. ಹೌದಾ? ಏನವ ನನಗೆ ಗೊತ್ತಿಲ್ಲ ಬಿಡ. ಒಟ್ಟ ಅನ್ನಕತ್ತಿದ್ರು. ಹೌದಾ? ಏನಾಯ್ತಲ್ಲ ಇದ ಪಣ ಕಟ್ಟದೆ ಕಲ್ಲಿ ಯಾರ ಮನ್ಯಾಗ ಒಂದೀಟ ಏನು ಪಾರೆ ಮಾಡಂಗಿಲ್ಲ, ಏನು ಗೊತ್ತಿಲ್ಲಂಗ ಮಾಡಂಗಿಲ್ಲ ಯಾರ. ಇವ ಹೆಂಗ ಕಳ್ಳ ದಾರಿಲೆ ಹೋಗಿ ಹಣಿಕೆ ಹಾಕಿ ನೋಡಿರ್ತತೆ ಅದಕ್ಕೆ ಗೊತ್ತಾಗೇ ಬಿಟ್ಟಿರ್ತಾವ, ಏನಾರ ಒಂದು ಸುದ್ದಿ ಗೊತ್ತಾಗೇ ಬಿಟ್ಟಿರ್ತಾವ. ಎಲ್ಲ ಅದ್ರ ಕಾಲ ಏನಾರ ಎದ್ರ ಒಳಗೆ ಗೆರಿ ಹಾಕಿ ಚೆನ್ನ ದೇವ್ರು ಯಾರ ಏನಾರ ಮಾಡಿದ್ರೆ ಇದಕ್ಕೆ ಗೊತ್ತಾಗಂಗ. ಹೌದಲ್ಲ? ಯಾರ ಈಕಿ ಕಲ್ಲ ಹೇಳಿಲ್ಲ ಹುನ ಯಾವ ಅದ್ರ ಮಾತು ಏನು ಕೇಳ್ತಿ ಬಿಡ, ಬರೀ 4-20 ಮಾತು ಹೇಳ್ತದ ಕಲ್ಲಿ. ಒಂದು 100ರಾಗ 99 ಸುಳ್ಳು ಹೇಳ್ತತೆ, 1% ಕರೆಕ್ಟ್ ಹೇಳ್ಬೋದು ನೋಡು. ನಾನಂತ್ರ ಏನು ಹೇಳಿದ್ರೆ ಸುಮ್ಮನೆ ಹ್ಞೂ 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 ಅಂದೆ. ಈತಾಗಿನ ಕಿವ್ಯಾಗ ಕೇಳಿ ಈತಾಗಿನ ಕಿವ್ಯಾಗ ಬಿಟ್ಬಿಡ್ತಾನೆ ಸಹಜಕ್ಕೆ. ತಲೆನೇ ಕೇಳ್ಸೋಳಕ್ ಹೋಗಂಗಿಲ್ಲ ನಾನು. ಅವ್ರು ಹಿಂಗ ಅವ್ರು ಹಂಗ ಇವ್ರು ಹಿಂಗ ಅವ್ರು ಹಂಗ ಚಲೋ ಮಾಡಿಬಿಟ್ಟಿರ್ತೈತೆ. ಆ ಮನೆಗೆ ಬಂದಾಗ ಈಕೆ ನಮ್ಮತ್ತಿ ಆಕೆ ಒಂದು ಹೇಳ್ತಾಳ ಈಕೆ ಒಂದು ತಿಳ್ಕೊಂತಾಳ, ಆಕೆ ಒಂದು ಹೇಳ್ತಾಳ ಈಕೆ ಒಂದು ತಿಳ್ಕೊಂತಾಳ. ಹೌದಲ್ಲ? ನಿಮ್ಮ ಅತ್ತಿಗೆ ಅವಕ್ಕ ಮ್ಯಾಳ ನೋಡು. ತಗೋರಿ ಗಿರ್ಜಂಟಿರ. ಏನಿವ ಇದೆ? ಏನ್ಲೇ ಪಿರ್ಕಿ ಏನೋ ಮಾಡೋಣ ನಮ್ಮ ಪಿರ್ಕಿ? ಅದೇ ನಾನು ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡೇನ್ರಿ. ಟೇಸ್ಟ್ ಮಾಡೇನ್ರಿ, ಭಾರಿ ಚಲೋ ಐತ್ರಿ ಅಡುಗೆ. ಅದಕ್ಕೆ ನಿಮಗೂ ತೊಗೊಂಬಂದೆ ರೀ, ಚಲೋ ಇರ್ತೈತಿ ತಿಂದ್ರೆ ಅಂತಂದೆ. ಇನ್ನು ಚಪಾತಿ ಮತ್ತು ಪನ್ನೀರ್ ಬಟರ್ ಮಸಾಲ ರೀ, ಇದು ಬೆಂಡೆಕಾಯಿ ಪಲ್ಯ ರೀ. ತಿಂದೆ ಹೆಂಗೈತೆ ಅಂತಂದು ಹೇಳ್ರಿ ಅಂತೀರ ಪ್ಲೀಸ್, ಹೇಳ್ರಿ ಅಂಟಿ. ಅಲ್ಲಲ್ಲ ಪಿರ್ಕೆ ಚೆನ್ನಮ್ಮ ನೋಡುವ ನನ್ನ ಸಸಿ ಎಲ್ಲವೂ ಏನೇ ಪೆಸಲ್ಲ ಏನೋ ಅಡುಗೆ ಮಾಡಕತ್ತಾಳ. ನಾನು ಏನು ಮಾಡಕ್ಕೆ ಬರಂಗಿಲ್ಲ ಅಂತಂದು ಅಂದಿಲ್ಲ ನೋಡ ಹೆಂಗೆ ಮಾಡ್ಯಾಳ. ಕೊಡು ತಿಂತಾ ಕೊಡ. ಹೌದಾ? ಚಲೋ ಆತ್ ಬಿಡ. ಎಲ್ಲ ಮಾಡೋದು ಹಿಂಗೆ ಕಲ್ಕೋಬೇಕು. ನಿಮ್ಮ ಅತ್ತಿ ಹೆಸರು ತರ್ಬೇಕು. ಊರಾಗ ಮಂದಿ ಎಲ್ಲ ಉಲ್ಟಾ ಪಲ್ಟಾನ ಅದಾವ, ನಿಮ್ಮ ಅತ್ತಿ ವಿರುದ್ಧ ಅದಾವ. ಅದಕ್ಕೆ ಎಲ್ಲ ಅಡುಗೆ ಪಡಿಗೆ ಪಾರೆ ಎಲ್ಲ ಮಾಡೋದು ಕಲ್ಕೋಬೇಕು. ಹಾಂ ರೀ, ಮಾಡಕತ್ತೀನಿ ರೀ. ಅಂದ್ರೆ ಈ ಕಡೆದ ಅಡುಗೆ ನನಗೆ ಬರಂಗಿಲ್ಲ ರೀ. ಅದು ಎಲ್ಲ ಮಾಡ್ತೀನಿ ರೀ, ಅಂದರೆ ರೊಟ್ಟಿ ಒಂದು ಮಾಡಕ್ಕೆ ಬರಾಕತ್ತಿಲ್ಲ ರೀ ನನಗೆ. ಹೋಲ್ ಬಿಡ, ಹಂಗೆ ಬರ್ಬರ್ತಾ ಕಲ್ಕೋಬೇಕು. ಬರಂಗಿಲ್ಲ ಅಂದ್ರೆ ಯಾವುದು ಬರಂಗಿಲ್ವ ಪಿಂಕಿ? ನೋಡೆ ಪಿರ್ಕೆ, ಕೊಡ ನನಗೊಂದು ಪ್ಲೇಟ್ ಹಚ್ಕೊಂಬಂದ್ಬಿಡೆ, ನಾನು ತಿಂತಾನೆ. ಹ್ಞೂ ರೀ ತೀರ. ನೋಡ ಚೆನ್ನಮ್ಮ ಹೆಂಗೆ ಮಾಡ್ಯಾಳ ನೋಡ. ಅದೇನ ಟ್ಯೂಬ್ ನೋಡ್ಕೊಂಡೆ. ಟ್ಯೂಬ್ ಅಂದ್ರೆ ಏನವ? ಎಂಥವ್ರ ಟ್ಯೂಬ್ ಗೀಬ್ ಹಾಕಿ ಕೆತ್ನ ಮತ್ತೆ ಅಡ್ಗ್ಯಾಗ? ಚೆನ್ನಮ್ಮ ನೀನ ಮಂಜಾಳಾಗ್ಲಿ. ಟ್ಯೂಬ್ ಅಲ್ಲ ಯೂಟ್ಯೂಬೇ ಫೋನ್ಯಾಗ ನೋಡಿ ಅಡ್ಗೆ ಮಾಡ್ಯಾಳಂತ. ಹೌದನ? ನಾನು ಟ್ಯೂಬ್ ಅಂತಲ್ಲ, ಎದ್ರದ ಟ್ಯೂಬ್ ಗೀಬ್ ಹಾಕಿಗಿತ್ನ ಇವ ಇದು ಅಡ್ಗ್ಯಾಗ ನಂಗೆ ನನಗೆ ಅನಿಸ್ತೆ. ಇಲ್ಲ ತೋರಿ ಐತೀರ. ತಮ್ಮ ನೋಡನ್ ತಮ್ಮ ಹೆಂಗಾಗೈತೆ ಅಂತಂದು ನೋಡ್ತೀನಿ ತಡಿ. ತಿನ್ನೆ ಚೆನ್ನಮ್ಮ ತಿನ್ನೆ. ಇಲ್ಲ ತಡಿ ನಾನು ತಿಂತಾನೆ ಫಸ್ಟ್. ಮತ್ತು ನೀನು ಬಸ್ರಿ ಇರೋಕೆ ಮತ್ತು ನೋಡವ
ಯಾಕೆ ಸರೋಜಿ ಸೊಸಿ ಎಂತದ ಟ್ಯೂಬ್ ನೋಡ್ಕೊಂಡು ಅಡಿಗೆ ಮಾಡಿದ್ಲಂತ ಚೆನ್ನಮ್ಮಗ ಕೊಟ್ಲಂತ ತಿನ್ನಾಕ ಮತ್ತೆ ಏನಾರ ಗೀಗಿತಾವ ತಡಿ ತಡಿ ನಾ ಮೊದ್ಲ ತಿಂತಾನೆ ಚಲೋ ಆಯ್ತಂದ್ರ ನೀನ ತಿನ್ನುವಂತೆ ಬಿಡ ಚಲೋ ಆಗಿರ್ತೈತಿ ಬೇಡ ತಡಿ ಬೇಡ ನಾ ತಿಂತಾನೆ ಭಾರಿ ಮಸ್ತ್ ಆಗೈತೆ ಚೆನ್ನಮ್ಮ ಚಲೋ ಆಗೈತೆ ಪಿರ್ಕೆ ಭಾರಿ ಚಲೋ ಆಗೈತೆ ನೋಡ ತಿನ್ನ ಚೆನ್ನಮ್ಮ ಚಲೋ ಆಗೈತ ತಿನ್ನ ಅದನ್ನ ಹೇಳಿಲ್ಲ ನಾನು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾರಲ್ಲ ಚಲೋ ಆಗಿರ್ತಾವ ಒಬ್ಬೊಬ್ಬರು ಅಷ್ಟೇ ಹೆಚ್ಚು ಕಮ್ಮಿ ಆಗಿರ್ತಾವ ಚಲೋ ಆಗೈತೆ ಮಸ್ತ್ ಆಗೈತೆ ನೋಡ ಪಿರ್ಕಿ ಚಲೋ ಆಗೈತ್ರಿ ಥ್ಯಾಂಕ್ಸ್ ರೀ ಅಂತೀರ ಥ್ಯಾಂಕ್ಸ್ ರೀ ಹ್ಞೂ ಟ್ಯಾಂಕ್ ಚಲೋ ಆಗೈತೆ ಪಿರ್ಕೆ ಮಸ್ತ್ ಆಗೈತೆ ನೋಡ ಭಾರಿ ಚಲೋ ಆಗೈತೆ ನೋಡ ಈಕಿ ಹೋಟೆಲ್ನಾಗ ಮಾಡ್ತಾರಲ್ಲ ಸರೋಜಕ್ಕ ಇವರು ರೊಟ್ಟೆ ದಪ್ಪ ದಪ್ಪನವ ಇದ್ರ ಮೈದಾ ಹಿಟ್ಟಿನ ಮಾಡಿ ಹೋಗಿತಾರಲ್ಲ ಅವ ತಂದೂರು ರೊಟ್ಟಿ ಅವು ಮತ್ತು ಇವು ಇಂಥವು ಪಲ್ಯ ಮಾಡಿ ಕೊಡ್ತಾರಲ್ಲಿ ಹೌದ್ರಿ ಅಂತೀರ ಹೋಟೆಲ್ನೊಳಗೆಲ್ಲ ತಂದೂರು ರೊಟ್ಟಿ ಪರೋಟ ಮತ್ತು ಇವು ಜೊತೆ ಎಲ್ಲ ಇಂಥವು ಗ್ರೇವಿ ಮಾಡಿ ಕೊಡ್ತಾರೆ ಹೌದಾ ಭಾರಿ ಚಲೋ ಆಗಿತ್ತು ನೋಡಿ ಪಿರ್ಕಿ ಹಿಂಗೆ ಮಾಡ್ಕೊಂತ ಹೋಗ ಒಂದು ಹೋಟೆಲ್ ಓಪನ್ ಮಾಡಿಬಿಡ ನಾನು ನೀನು ಬರ್ರಿ ಏನಿದೆ ಪಲ್ಯ ಪಿರ್ಕಿ ಪನ್ನೀರ್ ಬಟರ್ ಮಸಾಲ ರೀ ಪನ್ನೀರ ಬೋಟಾರ ಪಲ್ಯ ಬರ್ರಿ ಇವ ಸುಮ್ನಿರ ನೀನು ಬೇಕೆ ಬಿಡತ್ತಾಗೋಲಿ ಚಲೋ ಆಗ್ಯಾವ ನೋಡ ತಂಗಿ ಭಾರಿ ಚಲೋ ಆಗ್ಯಾವ ಪಿರ್ಕೆ ಭಾಳ ಮಾಡಿನ ಇಲ್ಲ ಮತ್ತೆ ನಿಮ್ಮ ಮಾವಗ ನಿನ್ನ ಗಂಡಗ ಅದಾವಿಲ್ಲ ಚಪಾತಿ ಅದು ಪಲ್ಯ ಗಿಲ್ಲ ಆಯ್ತ್ರಿ ಮಾಡೇನ್ರಿ ಐತೀರ ಹೌದಾ ಚಲೋ ಆತು ಬಿಡ ಬೆಂಡೆಕಾಯಿ ಪಲ್ಯನ ಭಾರಿ ಚಲೋ ಮಾಡ ನೋಡ ಸೈಕಡ ಚಲಮ್ಮ ಹಿಂಗ ಮಾಡ್ಬೇಕ ಅಂದ್ರ ಚಲೋ ಆಕತಿ ಅದೇ ಬೆಂಡೆಕಾಯಿನ ಊಸು ತೊಳೆದೆ ಚಲೋ ಅರ್ಬಿಲೆ ಒರೆಸಿ ಹೆಚ್ಚಿ ಹಂಗ ಹುರಿದು ಹಿಂಗ ಒಗ್ಗರಣೆ ಕೊಟ್ರ ಭಾರಿ ಚಲೋ ಆಕತಿ ಬೆಂಡೆಕಾಯಿ ಪಲ್ಯ ಒಟ್ಟ ಲೊಳ್ ಆಗಲ್ಲ ಹೌದಾ ಇವ ನನಗೇನ ಏನು ಗೊತ್ತ ಬಿಡ ಇವ ನಾನೇ ಬೆಂಡೆಕಾಯಿ ಅಂದ್ರೆ ಹಿಂಗ ಬರಬ್ರಿ ಹೆಚ್ಚಿ ನೀರಾಗ ತೊಳೆದು ಇದು ಮಾಡೀನಿ ಮೊನ್ನೆ ಹೋಗ ಇವ ಓಟು ಲೋಳಿ ಅದಕ್ಕೆ ಬೆಂಡೆಕಾಯಿ ತುಗಳೋದೇ ಬಿಟ್ಟಿದ್ನಿ ಇವ ನಾನಂತೆ ಮಾಡಕ ಬರಂಗಿಲ್ಲ ತೆಗಿವ ನಿನಗ ಬೆಂಡೆಕಾಯಿ ಪಲ್ಯ ಅಂತಂದ ಆಗ ನೀನ ಮತ್ತೆ ನೀರಾಗ ತೊಳೆದ್ರ ಕೇಳಿತೀನಿ ಓಟು ಲೋಳಕತಿ ಭಾರಿ ಚಲೋ ಮಾಡ್ತಾವ ನಮ್ಮ ಪಿರಿಕಿ ಅಡ್ಗಿನ ಹಂಗ ಒಂದು 2-3 ದಿನ ರೊಟ್ಟಿ ಮಾಡೋದೆ ಕಲ್ಕೊಂಬಿಟ್ರೆ ಚಿಂತಿರಂಗಿಲ್ಲ ನೋಡುವ ನನಗಂತ ಅಡ್ಗೆ ಮನೆಗೆ ಹೋಗೋದೆ ಚೆನ್ನಮ್ಮ ಕಲ್ಕೊಂತಾಳ ಇನ್ನ ಟೈಮ್ ಐತಿ ಇಂಥವೇ ಮಾಡ್ತಾಳಂತ ಇನ್ನ ನಮ್ಮ ಜೋಳದ ರೊಟ್ಟಿ ಮಾಡಂಗಿಲ್ಲ ಮಾಡ್ತಾ ಇನ್ನ ಟೈಮ್ ಬೇಕಾ ಎಲ್ಲ ಒಮ್ಮಿಗೆ ಮಾಡೋದು ಅಂದ್ರೆ ಹೆಂಗೆ ಹೇಳ ಸಹಜಕ್ಕ ಬಾ ಈಕಿನ ಪಿರ್ಕೆ ಹೋಗ ಒಂದು ಚರ್ಗಿ ನೀರು ತೊಗೊಂಬರೋಗ ತಂಗೆ ಊಟಕ್ಕೆ ಕೊಟ್ಟಾಗ ಹಂಗೆ ತಾಟ್ ಕೊಡ್ಬಾರ್ದು ಒಂದು ಚರ್ಗಿ ನೀರು ಉಣ್ಣ ತಾಟ ಹಿಡ್ಕೊಂಬರ್ಬೇಕು ಹಂಗೆ ಒಣ ತಾಟ ಹಿಡ್ಕೊಂಬರ್ಬಾರ್ದು ಹೌದಲ್ಲ ಹೋಗು ಚರ್ಗಿ ತೊಗೊಂಬ ಕುಡಿಯಾಕ ನಾವು ಚೆನ್ನಿಗೆ ಒಂದು ಚರ್ಗಿ ನಂಗೊಂದು ಚರ್ಗಿ ತೊಗೊಂಬ ಹ್ಞೂ ರೀ ಎತ್ತೀರ ತುಂಬಿ ಇಟ್ಟಿದ್ದೀರಿ ನನಗೆ ನೆನಪಾರ್ತ್ರಿ ಅಲ್ಲ ಇವನ್ನೆಲ್ಲ ಹೆಂಗೆ ಮಾಡಿದ ನೋಡ ನಮ್ಮ ಪಿರ್ಕೆ ಇಷ್ಟೊತ್ತನ ಬೈದಾನಿ ಪಾಪ ಏನೋ ಅಡಿಗೆ ಮಾಡಿಲ್ಲ ಕಸ ಹೊಡೆದಿಲ್ಲ ಏನಿಲ್ಲ ಫೋನ್ ಹಿಡ್ಕೊಂಡು ಕುಂತಾತಿ ಅಂತಂದು ಬೈದು ಪಾಪ ಸುಮ್ಮನೆ ಐತಿ ನಮ್ಮ ಪಿರಿಕಿ ನನಗೆ ಬೇಸರ ಅಥವಾ ಚೆನ್ನಮ್ಮ ಹೌದು ಬಿಡ ನೀನು ಹಿಂದೆ ಮುಂದೆ ಏನು ನೋಡಂಗಿಲ್ಲ ಹೆಂಗಲ್ಲ ಸಲ ಬೈದು ಬಿಡ್ತೀವಿ ಹುಡುಗಿ ಬೇರೆ ಯಾವ್ಯಾರಾಗಿದ್ರೆ ಬರಬ್ಬರಿ ಗುದ್ದಿ ಮೂಲೆ ಕುಂದಿರ್ಸಿದ್ರು ಕುತ್ವರ ನೀನು ಮೂಳಿ ನನಗೆ ಅಂತೀನಿ ಅಂತಂದೆ ಹೌದೌದ ಇವ ಅದು ಕರೆನ ಇವ ಈಗಿನ ಸುಸ್ತಾರ ಹೇಳಕ ಬರಂಗಿಲ್ಲ ಚೆನ್ನಮ್ಮ ಮತ್ತೆ ನಿನಗ ಚಲೋ ಸೊಸಿ ಸಿಕ್ಕಾಳ ಪುಣ್ಯ